ಇನ್ನೊಂದು ನಿನ್ನೆ ನಾನು ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರನ್ನು ಭೇಟಿ ಮಾಡಿದೆ. ನಾನು ಖಟ್ಟರ್ ಸಾಹೇಬ್ರನ್ನ ಭೇಟಿ ಮಾಡಿ ಕೆಲವು ಇರುವಂಥ ಪೆಂಡಿಂಗ್ ಪ್ರಾಜೆಕ್ಟ್ಸ್ ಎಲ್ಲ ಕೂಡ ನಾನು ಕೇಳ್ಕೊಂಡಿದ್ದೇನೆ. ಹಿಂದೆ BMRCL-2 ಈಗೇನು ನಾವು ಮಾಡಿದ್ದೀವಿ, ಜುಲೈ 10ರಲ್ಲಿ ಆಗಿದ್ದಂಥ ಒಂದು DPR ಅಂದರೆ 15 ವರ್ಷದ ಹಿಂದೆ ಆಗ 26,000 ಕೋಟಿ ಇತ್ತು. ಈಗ 40,000 ಕೋಟಿ ಆಗಿದೆ. ಲ್ಯಾಂಡ್ ಅಕ್ವಿಷನ್ನೇ 2,500 ಕೋಟಿ ರೂಪಾಯಿ ಜಾಸ್ತಿ ಆಗಿದೆ. ಹಿಂದೆ 2,250 ಇತ್ತು, ಈಗ 5,195 ಕೋಟಿ ಇದೆ. ಒಟ್ಟು ಹೆಚ್ಚು ಕಮ್ಮಿ ಆಲ್ಮೋಸ್ಟ್ 3,000 ಜಾಸ್ತಿ ಆಗಿದೆ. ಸಿವಿಲ್ ವರ್ಕ್ಸು 12,000 ಇದ್ದಿದ್ದು 16,000 ಕೋಟಿ ಆಗಿದೆ. ಒಟ್ಟು 4,000 ಕೋಟಿ ರೂಪಾಯಿ, 4,400 ಕೋಟಿ ರೂಪಾಯಿ ಅಷ್ಟು ಬರೀ ಇದಕ್ಕೆ ಜಾಸ್ತಿ ಆಗಿದೆ. ಒಟ್ಟು 26,000 ಇದ್ದು ಟೋಟ್ಲಿ ಈಗ ಆ್ಯಸ್ ಆನ್ 5/6/25 ನಾವು ಅಪ್ರೂವ್ ಮಾಡಿರೋ ಪ್ರಕಾರ 40,000 ಕೋಟಿ ರೂಪಾಯಿ ಆಗಿದೆ. ಅದು ಸ್ವಲ್ಪ ಡಿಲೇ ಆಗಿರೋದ್ರಿಂದ ನೀವು ಅಪ್ರೂವಲ್ ಕೊಡಬೇಕು ಅಂತೇಳಿ ಡಿಸೆಂಬರ್ 26ನೇ ತಾರೀಕು 6ರೊಳಗಡೆ ನಾವು ಅದನ್ನು ಮುಗಿಸ್ತೇವೆ ಅನ್ನೋದನ್ನು ನಾನು ಬೆಂಗಳೂರಲ್ಲೂ ಕೂಡ ನಾನು ರಿವ್ಯೂ ಮೀಟಿಂಗ್ ಮಾಡಿದ್ದೆ. ಅದು ಕೂಡ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ, ಕ್ಲಿಯರ್ ಮಾಡಿಕೊಡಿ ಅಂತೇಳಿ. 3Aಗೆ ಅಂದರೆ ಫೇಸ್ 3ಗೆ 36.59 ಕಿಲೋಮೀಟ್ರ್ ಸರ್ಜಾಪುರದಿಂದ ಹೆಬ್ಬಾಳು 28 ಸ್ಟೇಷನ್ ಬರ್ತದೆ. ವಿತ್ ಎಲಿವೇಟೆಡ್ ಸೆಕ್ಷನ್ನು 22 ಕಿಲೋಮೀಟ್ರು, ಅಂಡರ್ಗ್ರೌಂಡು 14 ಕಿಲೋಮೀಟ್ರು ಎಸ್ಟಿಮೇಟೆಡ್ ಕಾಸ್ಟು. ಅದು ಕೂಡ ನೀವು ನಂಗೆ ಅಪ್ರೂವಲ್ ಕೊಟ್ಟರೆ ನಾವು ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದೇವೆ. ಸುಮಾರು 28,000 ಕೋಟಿ ರೂಪಾಯಿ ಒಟ್ಟು, ಅದು 28,405 ಕೋಟಿ ರೂಪಾಯಿ. ನಾವು 15/1ರಲ್ಲೇ ಈಗಾಗಲೇ ನಾವು 15/1/25ರಲ್ಲೇ ನಾವು ಅದನ್ನು ಸಬ್ಮಿಟ್ ಮಾಡಿದ್ದೇವೆ. ಆಮೇಲೆ ಅವರು ಒಂದು ತನಿಖೆ ಮಾಡಿಸ್ತೀವಿ ಅಂತ ಹೇಳಿದ್ರು, ಸರಿ ಇದೆಯೋ ಇಲ್ಲೋ ಅಂತ ಹೇಳಿ ಸೈಸ್ತಾರ ಅಂತ ಒಂದು ಸಂಸ್ಥೆ ಕೇಳಿ ಅವರು ಮಾಡಿಸ್ತಾ ಇದ್ದಾರೆ. ಅವರೇನೋ 1,200 ರೂಪಾಯಿ 1-2 ಸ್ಟೇಷನ್ ಬಿಡಬೇಕು ಅಂತ ಹೇಳಿದ್ದಾರೆ. ಆಯಿತು, ನೀವೇನು ಬೇಕಾದ್ರೂ ತೀರ್ಮಾನ ಮಾಡಿ ನಮ್ಗೆ ಅಪ್ರೂವಲ್ ಕೊಡಿ, ನಮ್ಮ ಕೆಲಸ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದೇವೆ. RTPS ಒಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, RRTS. ಸೊ ಬೆಂಗಳೂರು ಬಿಡದಿ, ಮೈಸೂರು ಮಧ್ಯ, ಬೆಂಗಳೂರು ಹಾರೋಳ್ಳಿ ಕನಕಪುರ, ಬೆಂಗಳೂರು ನೆಲಮಂಗಲ ತುಮಕೂರು, ಬೆಂಗಳೂರು ಏರ್ಪೋರ್ಟು ಚಿಕ್ಕಬಳ್ಳಾಪುರ, ಹೊಸಕೋಟೆ ಕೋಲಾರ, ಇದಕ್ಕೆಲ್ಲ ಕೂಡ DPR ತಯಾರು ಮಾಡಲಿಕ್ಕೆ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ಇಲ್ಲಿ ಮುಂದಕ್ಕೆ ಪ್ರಾಜೆಕ್ಟ್, ಯಾಕೆಂದರೆ ಸ್ಯಾಟಲೈಟ್ ಟೌನ್ಗಳು ಅಲ್ಲಿ ಬೆಳೆಸಬೇಕು, ಬೆಂಗಳೂರಿಗೆ ದಟ್ಟಣೆ ಕಡಿಮೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದು ಕೂಡ ಅವ್ರಿಗೆ ಪ್ರಮುಖವಾಗಿ ತಿಳಿಸಿದ್ದೇವೆ. ಅದು ಕೂಡ ಅವರು ಗಮನದಲ್ಲಿ ತೆಗೆದುಕೊಳ್ತೀವಿ ಅಂತ ಅವರು ಹೇಳಿದ್ದಾರೆ. ಇದು ಭಾಳ ಪ್ರಮುಖವಾದಂಥ ವಿಚಾರಕ್ಕೆ ನಾನು ಮಂತ್ರಿಗಳನ್ನು ಬಂದು ಭೇಟಿ ಮಾಡಿ ಅವ್ರಿಗೆ ನಾನು ರಿಕ್ವೆಸ್ಟನ್ನು ನಾನು ಮಾಡಿದ್ದೇನೆ. ಅವರು ನಮಗೆ ಸಹಕಾರ ಕೊಡ್ತೀವಿ, ಪ್ರಾಬ್ಲಮ್ಸ್ನ ಸಾರ್ಟ್ಔಟ್ ಮಾಡಿಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ. ನಾನು ಹೇಳಿದೆ, ನೀವು ಬೆಂಗಳೂರಿಗೆ ನೀವು ಶಕ್ತಿ ಕೊಡಲಿಲ್ಲ ಅಂತಂದರೆ ನಾವು ಇಡೀ ದೇಶಕ್ಕೆ ಒಂದು ಅವಮಾನ ಮಾಡ್ದಂಗೆ ಆಗ್ತದೆ ಅಂತ ಕೂಡ ನಾನು ತಿಳಿಸಿದ್ದೇನೆ. ನಾನು